ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾಸ್ ಕಿಚನ್. ನಾನಿವತ್ತು ನಿಮಗೆ ಮನೆಯಲ್ಲಿ ಯಾವ ಥರ ಗುಲಾಬ್ ಜಾಮೂನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಜ್ಯೂಸಿಯಾಗಿ ಬಂದಿದೆ. ಮೊದಲಿಗೆ ನಾನಿಲ್ಲಿ ಒಂದು 300 ಗ್ರಾಮ್ ಆಗುವಷ್ಟು ಸಕ್ಕರೆನ ಒಂದು ಕಡಾಯಿಯಲ್ಲಿ ಹಾಕೊಂಡು ನೀರನ್ನ ಹಾಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ, ಸ್ವಲ್ಪ ಅಂದರೆ ಸ್ವಲ್ಪ ಹಾಕೊಳ್ಳಿ. ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನ ಹಾಕಿ ಪಾಕ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ನಾನು MTR ಗುಲಾಬ್ ಜಾಮೂನ್ ಪೌಡರನ್ನು ಒಂದು ಪರಾತದಲ್ಲಿ ಹಾಕ್ಕೊಂಡು ಸ್ವಲ್ಪನೇ ಹಾಲು ಹಾಕಿ ಇದನ್ನು ಗೋಧಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡಿದ್ದೀನಿ. ಸಾಫ್ಟ್ನೆಸ್ ಆಗಿ ನಮ್ಮ ಬಂದರೆ ಸಾಕಾಗುತ್ತೆ. ಇಲ್ಲಿ ನಮ್ಮ ಪಾಕನೂ ರೆಡಿ ಆಗ್ತಾ ಇದೆ. ಇನ್ನೊಂದು ಕಡೆ ನಾನು ಎಣ್ಣೆ ಬದಿಸಿ ಮಾಡೋದಕ್ಕೆ ಒಂದು ಕಡಾಯಿಯಲ್ಲಿ ಒಂದು ಅರ್ಧ ಕೆಜಿ ಆಗುವಷ್ಟು ಎಣ್ಣೆ ಹಾಕಿ ಸಣ್ಣ ಸಣ್ಣ ಉಂಡೆಯಲ್ಲಿ ಗುಲಾಬ್ ಜಾಮೂನ್ನ ಉಂಡೆ ಕಟ್ಕೊತಾ ಇದ್ದೀನಿ. ಬೇಬಿ ಗುಲಾಬ್ ಜಾಮೂನ್ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ವಾ? ತುಂಬಾ ಸಖತ್ತಾಗಿ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಮನೆಯಲ್ಲಿ ಈ ಥರ ನಾವು ಹೆಲ್ದಿ ರೆಸಿಪಿಗಳನ್ನ ಮಕ್ಕಳಿಗೆ ಮಾಡಿಕೊಂಡ್ರೆ ಮಕ್ಕಳು ಹೆಲ್ದಿಯಾಗಿ ಹ್ಯಾಪಿಯಾಗಿರ್ತಾರೆ. ನೋಡಿ, ನಾ ಈ ಥರ ಬೇಬಿ ಗುಲಾಬ್ ಜಾಮೂನ್ನ ಮಾಡ್ಕೊಂಡಿದ್ದೀನಿ. ಎಣ್ಣೆನೂ ಇಲ್ಲಿ ಕಾದಿದೆ. ಸ್ವಲ್ಪ ಗ್ಯಾಸ್ ಲೋ ಫ್ಲೇಮ್ ಮಾಡಿಕೊಂಡು ನಾವು ಉಂಡೆಗಳನ್ನು ಅದಕ್ಕೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಗ್ಯಾಸ್ ಲೋ ಫ್ಲೇಮ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದುಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಗುಲಾಬ್ ಜಾಮೂನ್ ಕಲರ್ ಯಾವ ಥರ ಬಂದಿದೆ ಅಂತ. ಗೋಲ್ಡನ್ ಬ್ರೌನ್ ಸಖತ್ತಾಗಿ ಬಂದಿದೆ ಅಂದರೆ ಇದು ರೆಡಿ ಆಗಿದೆ ಅಂತ. ನಾನೀಗ ಗುಲಾಬ್ ಜಾಮೂನನ್ನು ಪಾಕದಲ್ಲಿ ಹಾಕೊತಾ ಇದ್ದೀನಿ. ಪಾಕ ಸ್ವಲ್ಪ ನಾರ್ಮಲ್ ಆಗಿ ಬಿಸಿ ಇದ್ರೆ ಸಾಕಾಗುತ್ತೆ. ಇವಾಗ ನಾನು ಗುಲಾಬ್ ಜಾಮೂನ ಎಲ್ಲ ಇಲ್ಲಿ ಹಾಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಆಗುವವರೆಗೂ ನಾನು ಇದನ್ನು ಒಂದು ಪ್ಲೇಟ್ ಮುಚ್ಚಿ ನಾನು ಸ್ಟಿಮ್ ಮಾಡ್ಕೊತಾ ಇದ್ದೀನಿ. ವಾವ್, ನೋಡಿದ್ರಲ್ಲ ಇಲ್ಲಿ ನಮ್ಮ ಗುಲಾಬ್ ಜಾಮೂನ್ ಯಾವ ಥರ ಕಾಣ್ತಾ ಇದೆ ಅಂತ. ನಾನಿವತ್ತು ನಿಮಗೆ ಸಿಂಪಲ್ ಆಗಿ ಮನೆಯಲ್ಲಿ ಯಾವ ಥರ ಗುಲಾಬ್ ಜಾಮೂನ್ ಮಾಡೋದು ಅಂತ ತೋರಿಸಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಅನ್ನು ಒತ್ತಲು ಮರಿಬೇಡಿ. ನಮಸ್ಕಾರ.